ಕ್ವಾಲಿಫೈಯರ್ ಮ್ಯಾಚ್ ಮತ್ತೆ ಫೈನಲ್ ಬೇರೆ ಕಡೆ ಸ್ಥಳಾಂತರ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳಬೇಕು? ಶ್ರೀನಿವಾಸ್ ಸರ್, ನಮಗದೊಂದು ನಿರಾಶೆ ಆಗಿದೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನಿಮಗೆ ಗೊತ್ತಿರಂಗೆ ಎಲ್ಲ ಲೀಗ್ ಮ್ಯಾಚ್ಗಳು ಫ್ರಾಂಚೈಸಿ ಅವ್ರಿಗೆ ಬೇಕಾದಂತ ಸ್ಥಳದಲ್ಲಿ ಅದೊಂದು ಮ್ಯಾಚ್ ನಡೆಯುತ್ತೆ. ಈ ಪ್ಲೇ ಆಫ್ ಮತ್ತೆ ಸೆಮಿಫೈನಲ್ ಫೈನಲ್ ಮ್ಯಾಚಸ್ ಇದ್ರ ಬಗ್ಗೆ ತೀರ್ಮಾನ ಮಾಡೋದು BCCI. ಸೊ ನಮ್ಗೆ ಕನ್ವೆನ್ಷನ್ ಆಗಿ ಬಂದಿರೋದು ಹಿಂದಿನ ಸತಿ ಯಾರು ಗೆದ್ದಿರ್ತಾರೆ ಅದೇ ಒಂದು ಸ್ಥಳದಲ್ಲಿ ಇದೊಂದು ಪ್ಲೇ ಆಫ್ ಮತ್ತೆ ಫೈನಲ್ಸ್ ಮ್ಯಾಚ್ಗಳು ನಡಿಬೇಕು. ಬಟ್ ಯಾವ್ದು ಫೈನಲ್ ಎಲ್ಲಿ ನಡಿಬೇಕು, ಯಾವಾಗ ನಡಿಬೇಕು ಅದು ತೀರ್ಮಾನ ಮಾಡೋದು BCCI. ನಮ್ಮ ಕೈಯಲ್ಲಿ ಇಲ್ಲ ಅದು. BCCI ಅವ್ರು ನಮ್ಗೆ ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಪೂರ್ಣವಾಗಿ ನಾವು ಉತ್ತರಿಸಿ, ನಾವು ನಡೆದಂತ 5 ಮ್ಯಾಚ್ಗಳು ಅತಿ ಯಶಸ್ವಿಯಾಗಿ ನಡೆದಿದೆ, ಯಾವುದೇ ರೀತಿ ತೊಂದರೆ ಆಗಿಲ್ಲ. ಸೊ ಸ್ಮೂತ್ ಆಗಿ ಕಂಡಕ್ಟ್ ಮಾಡಿದೀವಿ ಮ್ಯಾಚ್ ಅಂತ BCCI ಆಲ್ರೆಡಿ ತಿಳಿಸಿದ್ವಿ. ಇದಾದ್ಮೇಲೂ BCCI ಯಾವ ಕಾರಣಕ್ಕಾಗಿ ಅವರು ಬೇರೆ ಕಡೆ ಈಗ ಸ್ಥಳಾಂತರ ಮಾಡಿದ್ದಾರೆ ನಮ್ಗೆ ಅಧಿಕೃತವಾದ ಮಾಹಿತಿ ಇಲ್ಲ. ಅದು ಅಧಿಕೃತ ಮಾಹಿತಿ ಬಂದ್ರೆ ನಾನು ನಿಮ್ಗೆ ಡೆಫಿನೆಟ್ ಆಗಿ ತಿಳಿಸ್ತೀನಿ ಏನ್ ರೀಸನ್. ಅದೇನಾಗಿದೆ ಸರ್, ಇದೊಂದು ಪಕ್ಷದವರಿಗೆ ಸಾಕಷ್ಟು ಟಿಕೆಟ್ಗಳು ಫ್ರೀ ಟಿಕೆಟ್ಗಳನ್ನ ಕೊಟ್ರಿ, ಈ ಹಿನ್ನೆಲೆಯಲ್ಲಿ ಮ್ಯಾಚ್ ಬೇರೆ ಕಡೆ ಸ್ಥಳಾಂತರ ಆಯ್ತು. ಅಲ್ಲ, ಇದು ಬರೀ ಆಡಳಿತದ ಪಕ್ಷದವ್ರಿಗೆ ಕೊಟ್ಟಿಲ್ಲ, ಇದು ಆಕ್ಚುಲಿ ಎಲ್ಲ MLA MLCಗೆ ಕೊಟ್ಟಿರುವಂಥದ್ದು. ಅದು RCB ಅವ್ರು ಕೊಟ್ಟಿದ್ದು, ಎಲ್ಲ ಪ್ರತಿಯೊಂದು MLA MLCಗೆ ಏನಿತ್ತು ಅದು ಕೊಟ್ಟಿದ್ರು. ಸೊ ಅದ್ರ ಬಗ್ಗೆ ನಾನು ಇವಾಗ ನಿಮ್ಗೆ ಉತ್ತರಿಸಕ್ಕಾಗಲ್ಲ. ಏನ್ ಕಾರಣ ಇರ್ಬೋದು ಸ್ಥಳಾಂತರ ಮಾಡೋದು ನಮಗ್ ಗೊತ್ತಿಲ್ಲ. ಬಟ್ ವಾಸ್ತವಾಂಶ ಏನಿತ್ತು ಅದ್ರ ಬಗ್ಗೆ ನಾವು BCCIಗೆ ತಿಳಿಸಿದೀವಿ, ಏನಿತ್ತು ಯಾವ ರೀತಿ ನಡೆಸಿದ್ವಿ ನಾವು ಅಂತ. BCCI ನಮ್ಗಿನ್ನ ಕರೆಕ್ಟ್ ಕಾರಣ ಹೇಳಿಲ್ಲ ಏನಕ್ಕೆ ಸ್ಥಳಾಂತರ ಮಾಡಿದೀವಿ ಅಂತ. ಇದು ಮೀಡಿಯಾನಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಅಧಿಕೃತವಾದ ಮಾಹಿತಿ ಇಲ್ಲ. ಅದ್ ಮಾಹಿತಿ ಸಿಕ್ಕಿದಾಗ ನಾನೆಲ್ಲ ನಮ್ಮ ಮಾಧ್ಯಮ ಮಿತ್ರರ ಜೊತೆ ನಾವು ಅದೇನಿದೆ ಅದು ಶೇರ್ ಮಾಡ್ತೀವಿ. ಲೋಕಲ್ ಅಥಾರಿಟೀಸ್ಗಳ ಕೆಲವು ವಿಷಯಗಳು ಮತ್ತು ಅರೇಂಜ್ಮೆಂಟ್ಸ್ಗಳನ್ನ ಸರಿಯಾಗಿ ಮಾಡ್ಕೊಳ್ಳೋದಾಗಲಿಲ್ಲ, ಆ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾದ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನೀವು ಸಿಕ್ಕಂತಹ ಸಮಯಾವಕಾಶದಲ್ಲಿ ಚಿಕ್ಕ ಸಮಯದಲ್ಲಿ ಸಾಕಷ್ಟು ಅರೇಂಜ್ಗಳನ್ನು ಮಾಡಿದ್ರಿ, ಆದ್ರೂ ಕೂಡ ಇದು KCAಗೆ ಮತ್ತು RCB ಫ್ಯಾನ್ಸ್ಗೆ ನಿರಾಸೆ ತರೋ ವಿಷಯ. ಸರ್, ಇದು ನಿರಾಸೆ ಆಗಿರೋದು ನಿಜಾನೇ ಈಗ ಸ್ಥಳಾಂತರ ಆಗಿರೋದ್ರಿಂದ. ಬಟ್ ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ. ಅಧಿಕೃತವಾಗಿ ನಮ್ಮ ಹತ್ರ ಮಾಹಿತಿ ಇಲ್ಲ. ಅಧಿಕೃತವಾಗಿ ನಮ್ಗೊಂದು ಮಾಹಿತಿ ಬಂದ್ರೆ ನಾವು ನಿಮಗೆ ತಿಳಿಸ್ಬೋದು ಇದೇ ಕಾರಣಕ್ಕಾಗಿ ಅವರು ಸ್ಥಳಾಂತರ ಮಾಡಿದ್ದಾರೆ ಅಂತ. ಬಟ್ ನಮ್ KCA ಕಡೆಯಾಗಿ ನಾವು ಯಾವ ಮ್ಯಾಚ್ ಇಲ್ಲಿ ನಡೆಸಲಿಕ್ಕೆ ಎಲ್ಲಾ ಸಿದ್ಧತೆಗಳು ನಮ್ಮಲ್ಲಿದೆ. ಆಕ್ಚುಲಿ ನಾವು ಒಂದು ಅಸಾಧ್ಯ ಆದದ್ದನ್ನು ಸಾಧ್ಯ ಮಾಡಿದೀವಿ. ನಮ್ದು ಚುನಾವಣೆ ಮುಗಿದಿದ್ದೆ ಡಿಸೆಂಬರ್ 7ನೇ ತಾರೀಕು. ನಾವು ಫೆಬ್ರವರಿ ಒಳಗೆ ನಾವು ಎಂಟೈರ್ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣ ಆಗಿದ್ದು, ಕರ್ನಾಟಕ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದು, ನಾವು ಕರ್ನಾಟಕ ಸರ್ಕಾರದ ಜೊತೆ ಮಾತಾಡಿ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಗೃಹ ಮಂತ್ರಿಗಳು ಇವ್ರ ಜೊತೆ ಮಾತಾಡಿ, ಸೊ ಅವ್ರು ಏನೇನು ಸಜೆಷನ್ಸ್ ಇತ್ತು, ಗೇಟ್ ಅಗಲೀಕರಣ ಮಾಡೋದಾಗ್ಬೋದು, ಅಡಿಷನಲ್ ಗೇಟ್ಸ್ ತರುವಂತದ್ದಾಗ್ಬೋದು, ಈ ತರ ವ್ಯವಸ್ಥೆಗಳು ಪ್ರೇಕ್ಷಕರಿಗೆ ಏನೇನ್ ಮಾಡ್ಬೇಕು ಪ್ರತಿಯೊಂದು ವ್ಯವಸ್ಥೆನೂ ಮಾಡಿ ಸರ್ಕಾರ ಇದಕ್ಕೆ ಅನುಮತಿ ಕೊಟ್ಟ ಮೇಲೆ ನಾವಲ್ಲಿ ಮ್ಯಾಚ್ಗಳು ನಡೆಸಿರೋದು. ಸೊ ಈ ಮ್ಯಾಚ್ 5 ಯಶಸ್ವಿಯಾಗಿ ನಡೆದಿರೋದ್ರಿಂದ ಇನ್ನ ಎಷ್ಟೇ ಮ್ಯಾಚ್ಗಳು ಬಂದು ನಡೆಸುವಂತ ಶಕ್ತಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗಿತ್ತು. ಸೊ ಇದೊಂದು ನಾವು ರೆಡಿ ಇದೀವಿ ಅಂತಾನು ನಾವು BCCI ತಿಳಿಸಿದ್ವಿ. ಸೊ ನಮ್ಮ ಒಪ್ಪಂದದ ಪ್ರಕಾರ BCCI ಇಸ್ ದ ಸೋಲ್ ಅಥಾರಿಟಿ ಟು ಟೇಕ್ ಎ ಡಿಸಿಷನ್. ಅವ್ರು ಎಲ್ಲಿ ನಡೆಸಬೇಕು ಯಾವಾಗ ನಡೆಸಬೇಕು ಅವ್ರ ತೀರ್ಮಾನ. ನಾವೊಂದು ಸ್ಟೇಟ್ ಅಸೋಸಿಯೇಷನ್ ಆಗಿ BCCI ಏನ್ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ನ್ಯಾಯಾಲಯದಲ್ಲಿ ಸರ್ ವಿಷಯ ಸಬ್ಜುಡಿಸ್ ಆಗಿದ್ದಾಗಲೂ ಕೂಡ ನೀವು ಸಾಕಷ್ಟು ಅರೇಂಜ್ಮೆಂಟ್ಗಳನ್ನ ಮಾಡಿದ್ರಿ, ವಿತ್ ಕಂಡೀಷನ್ಸ್ ನೀವು ಒಪ್ಕೊಂಡ್ರಿ. ಇಲ್ಲ, ಸಾಕಷ್ಟು ಪ್ರಶಂಸೆಗಳು ನಮಗೆ ಸಿಕ್ಕಿದೆ, ಪ್ರೇಕ್ಷಕರಿಂದ ಪ್ರಶಂಸೆಗಳು ಸಿಕ್ಕಿದೆ, ಎಲ್ಲಾ ರೀತಿ. ಸರ್, ಏನಾಗುತ್ತೆ ಇವಾಗ BCCI ಬಂದು ನಮ್ಗೆ ಪೇರೆಂಟ್ ಬಾಡಿ. BCCI ಅವ್ರು ಮಾಡಿರೋ ನಿರ್ಧಾರದ ಬಗ್ಗೆ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ. ನಾವು ಮ್ಯಾಕ್ಸಿಮಮ್ ಅವ್ರಿಗೆ ನಿರಾಶೆ ಏನಾಗಿದೆ ಅದ್ರ ಬಗ್ಗೆ ನಾವು ಹೇಳ್ಬೋದು ಅಷ್ಟೇನೆ. ನಿರಾಶೆ ಬಿಟ್ಟು ಬೇರೆ ಏನು ಹೇಳಕ್ಕಾಗಲ್ಲ. ನಮ್ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಪ್ಲೇ ಆಫ್ ಆಗ್ಲಿ ಫೈನಲ್ಸ್ ಆದಾಗ ಎಲ್ಲಾ ತರ ಸಿದ್ಧತೆಗಳು ನಮ್ಮಲ್ಲಿದೆ. ಅದ್ರ ಬಗ್ಗೆ ಎರಡು ಪ್ರಶ್ನೆ ಇಲ್ಲ. ಬಿಕಾಸ್ ಅತಿ ಯಶಸ್ಸಾಗಿ 5 ಮ್ಯಾಚ್ಗಳು ನಡೆದಿದೆ. ನಾನು ವೈಯಕ್ತಿಕವಾಗಿ ಗೃಹ ಮಂತ್ರಿಗಳ ಜೊತೆ ಮಾತಾಡಿದ್ದೀನಿ, ನಮ್ಮ ಪೊಲೀಸ್ ಆಯುಕ್ತರ ಜೊತೆ ಮಾತಾಡಿದ್ದೀನಿ, ಇತರ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಎಲ್ಲರೂ ಪ್ರಶಂಸಿದ್ದಾರೆ. ಮ್ಯಾಚ್ ನಡೆದಿದ್ದ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ನಡೀತು. ಪ್ರೇಕ್ಷಕರ ಸುರಕ್ಷತೆ ಆಗ್ಬೋದು, ಅವ್ರಿಗೆ ಬೇಕಾದ ಫೆಸಿಲಿಟೀಸ್ ಆಗ್ಬೋದು. ಸೊ ಯಾವುದೇ ರೀತಿ ಮ್ಯಾಚ್ ನಡೆಸಲಿಕ್ಕೆ ಯಾವುದೇ ರೀತಿ ಕೊರತೆ ಇರಲಿಲ್ಲ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ. ಸರ್, ಏನ್ ಹೇಳ್ಬೋದು, ನಾನು ಮ್ಯಾಕ್ಸಿಮಮ್ ಫ್ಯಾನ್ಸ್ಗೆ ಇದು ನಿರಾಶೆ ಆಗಿದೆ. ನಿರಾಶೆ ಆಗಿದ ಕಾರಣ ಏನಂತ ನಮಗೂ ಗೊತ್ತಿಲ್ಲ. ಗೊತ್ತಾದ ತಕ್ಷಣ ಹೇಳ್ತೀವಿ. ಇವಾಗ ಮ್ಯಾಚ್ ಲೈವ್ ರಿಲೇನ್ ಇದೆ, ಎಲ್ಲರಿಗೂ ಪ್ರೇಕ್ಷಕರು ಎಲ್ಲರೂ ಈಗ ಟಿವಿಲಿ ನೋಡಿ ಸಂತೋಷ ಪಡ್ಬೇಕು. ಅದ್ ಬಿಟ್ರೆ ಇನ್ನೇನ್ ಹೇಳೋ ಪರಿಸ್ಥಿತಿಲೂ ಇಲ್ಲ ನಾವೀಗ. ಸರ್, ಈಗ ಬಿಫೋರ್ IPL ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನೀವು KCA ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದ್ರಿ. 5 ಇಲ್ಲಿ ಲೀಗ್ ಮ್ಯಾಚ್ ಅದ್ರ
ಫೈನಲ್ ಇಲ್ಲೇ ನಡೆಯುತ್ತೆ ಅನ್ನೋ ಮಟ್ಟಿಗೆ ಹೇಳಿದ್ರು. ಈಗ ಇಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಸರ್, ಎಲ್ಲ ಒಂದು ಎಲಿಮಿನೇಟರ್ ಒಂದು ಫೈನಲ್ ಬೆಂಗಳೂರು ಬರುತ್ತೆ ಅನ್ನೋ ಒಂದು ಆಸೆಲಿದ್ರು fans ಎಲ್ಲ. ಸರ್, ನಮ್ಮ ಅಧ್ಯಕ್ಷರು ಏನ್ ಹೇಳಿದ್ದು ಅಂದ್ರೆ, ನೀವು ನಡ್ಕೊಂಡ್ ಬಂದಿರೋ ರೀತಿ ನೋಡಿದ್ರೆ ಯಾರು ಗೆದ್ದಿರ್ತಾರೆ ಅದೇ ಒಂದು ಸ್ಥಳದಲ್ಲಿ ಪ್ಲೇ ಆಫ್ ಮತ್ತು ಫೈನಲ್ಸ್ ನಡೀತಾ ಇತ್ತು. ಅದೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಅಧ್ಯಕ್ಷರು ಅದ್ ಹೇಳಿದ್ರು. ಬಟ್ ಅದ್ ಹೇಳುವಾಗ ನಮಗೂ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು ಇದು BCCI ನಿರ್ಧಾರ ಅಂತ. BCCI ಏನ್ ಫೈನಲ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಒಂದು ರಾಜ್ಯ ಕ್ರಿಕೆಟ್ ಸಂಸ್ಥೆಯಾಗಿ ಬದ್ಧರಾಗಿದ್ದೀವಿ. ಸೊ BCCI ಮಾಡಿರೋ ನಿರ್ಧಾರಕ್ಕೆ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ಲ, ನಾವು ನಿರಾಶೆ ಹೇಳ್ಬೋದು. ಬಟ್ ಏನ್ ಕಾರಣ ಅಂತ ಕಾದ್ ನೋಡೋಣ. ಅಕಸ್ಮಾತ್ ಏನನ್ನ ಕಾರಣ ಸೆಕೆಂಡ್ ಆಗಿದೆ ಅಂದ್ರೆ ಮುಂದಕ್ಕೆ ಆಗದೆ ಇರೋ ರೀತಿನಲ್ಲಿ ಏನ್ ಬೇಕೋ ಅದ್ರ ಬಗ್ಗೆ ನಾವ್ ಹೆಚ್ಚು ಪ್ರಯತ್ನ ಮಾಡ್ತೀವಿ. ಗ್ರೌಂಡ್ ಕೆಪಾಸಿಟಿ ಏನಾದ್ರು ಕಡಿಮೆ ಇದೆ ಅನ್ನೋ ಕಾರಣ ಏನಾದ್ರು ತಮ್ಗೆ ಅನಿಸ್ತಿದೆ? ಸರ್, ಅದೇ ಹೇಳ್ತಾ ಇದ್ದೀನಿ, ಸಾಕಷ್ಟು ವಿಚಾರಗಳನ್ನ ವಿಚಾರ ಮಾಡಿರ್ತಾರೆ BCCI ಅವರು. ಅದು ಒಂದು ಕಾರಣ ಇರ್ಬೋದು, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಬೇರೆ ದೊಡ್ಡ ಸ್ಟೇಡಿಯಂ ಅಲ್ಲಿ ನಡೆದ್ರೆ ಹೆಚ್ಚು ಪ್ರೇಕ್ಷಕರಿಗೆ ಇದೊಂದು ಅವಕಾಶ ಆಗುತ್ತೆ ಅಂತಾನು ಇರ್ಬೋದು ಕಾರಣ. ಬಟ್ ನಮ್ಗೆ ಯಾವುದೇ ರೀತಿ ಅಧಿಕೃತವಾದ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಪಕ್ಕದಲ್ಲಿ ಸರ್ ಹೈದರಾಬಾದ್ ಇದೆ, ಚಿಪಾಕ್ ಇದೆ, ಅದ್ರ ಜೊತೆ ಸಾಕಷ್ಟು ಸ್ಟೇಡಿಯಂಗಳು ತುಂಬಾ ಇಂಟರ್ನ್ಯಾಷನಲ್ ಐಕಾನ್ ಸ್ಟೇಡಿಯಂಗಳು. 60,000 ಗಿಂತ ಹೆಚ್ಚು ಕೆಪಾಸಿಟಿ ಇರುವಂತ ವಾಂಖೆಡೆ ಇದೆ, ಆಮೇಲೆ ಈಡನ್ ಗಾರ್ಡನ್ಸ್ ಇದೆ. ಪ್ರತಿ ಮ್ಯಾಚ್ಗಳು ಅಹಮದಾಬಾದ್ಗೆ ಹೋಗುತ್ತೆ, ವರ್ಲ್ಡ್ ಕಪ್ ಫೈನಲ್ ಅಲ್ಲಿಗೆ ಹೋಗುತ್ತೆ, ಎಲ್ಲಾ ಮ್ಯಾಚ್ಗಳು ಅಲ್ಲಿಗೆ ಹೋಗುತ್ತೆ. ಯಾಕೆ ಪೇರೆಂಟ್ ಬಾಡಿ ಆಗಿದ್ರು ಕೂಡ ಸ್ಟೇಟ್ ಅಸೋಸಿಯೇಷನ್ಗಳು ಇದನ್ನ ಯಾಕೆ ಕ್ವಶನ್ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ ಇದೆ. ಸರ್, ಇದೊಂದು ನಮ್ದು ಅಗ್ರಿಮೆಂಟ್ ಅಲ್ಲೇ ಇದೆ, BCCI ತೀರ್ಮಾನ ಮಾಡುತ್ತೆ. ನಮ್ಗಿಲ್ಲಿ ಮಾತಾಡಕ್ಕೆ ಎಷ್ಟೇ ಸುಲಭ ಆಗ್ಬೋದು, ಬಟ್ ಅವ್ರು ಏನೇನ್ ವಿಷಯಗಳನ್ನು ಪರಿಗಣಿಸಿದ್ದಾರೆ, ಏನೇನ್ ವಿಷಯಗಳನ್ನು ವಿಚಾರ ಮಾಡಿದ್ದಾರೆ, ಏತಕ್ಕೆ ನಿರ್ಧಾರ ಮಾಡಿದ್ದಾರೆ, ಅದರದೊಂದು ನಮ್ಗೆ ಇಷ್ಟರಲ್ಲಿ ಅಧಿಕೃತವಾಗಿ ಗೊತ್ತಾಗುತ್ತೆ. ಅದು ಗೊತ್ತಾದ್ರೆ ನಮಗೆ ಗೊತ್ತಾಗುತ್ತೆ ನಮ್ಗೆ ಏನೋ ನಷ್ಟ ಆಗಿದೆಯಾ ಇಲ್ಲ ಅಂತ ಅದ್ರ ಬಗ್ಗೆ ಮುಂದುವರಿಸ್ತಾ ಇದ್ದೀರಾ ಸರ್ ವೆಂಕಟೇಶ್ವರ ಸರ್? ಅಲ್ಲ, ಈಗ ಆಲ್ರೆಡಿ ಅನೌನ್ಸ್ ಆಗಿರೋದ್ರಿಂದ ಮುಂದಕ್ಕೆ ಯಾವುದೇ ರೀತಿ ಇದೇ ತರ ಪರಿಸ್ಥಿತಿ ಬಂದಾಗ ನಮ್ ಕೈಯಲ್ಲಿ ಮಾಡೋ ಅಂಥದ್ದು ಏನಾದ್ರು ಇದ್ರೆ, ನಮ್ ಕೈ ಮೀರಿ ಹೋಗೋಕ್ ಮುಂಚೆ ಏನಾರ ಮಾಡಿದ್ರೆ ಅದ್ರ ಬಗ್ಗೆ ಏನ್ ಬೇಕು ಪ್ರಯತ್ನ ನಾವು ಪಡ್ತೀವಿ ಅಂತ ಹೇಳ್ತೀವಿ. ಇನ್ನ ನಮ್ಗೆ ಅಧಿಕೃತವಾಗಿ ನಮ್ಮ ಅಧ್ಯಕ್ಷರ ಜೊತೆ ಅರ್ಧ ಗಂಟೆ ಹಿಂದೆನೂ ಮಾತಾಡಿದೀನಿ. ಬಿಕಾಸ್ ನಾನು ಈ ತರ ಪ್ರೆಸ್ ಮೆಸೇಜ್ ಕೊಡ್ತಾ ಇರೋದ್ರಿಂದ, ಬೈಟ್ ಕೊಡ್ತಾ ಇರೋದ್ರಿಂದ ಏನೋ ಅಧಿಕೃತ ಮಾಹಿತಿ ನಿಮ್ಗೆ ತಿಳಿಸ್ಬೇಕಾಗುತ್ತೆ. ಯಾವ್ದೋ ಅಧಿಕೃತ ಮಾಹಿತಿ ಇಲ್ಲಿವರೆಗೂ ಇನ್ನೂ ಬಂದಿಲ್ಲ. ಸರ್, ಇದು BCCI ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಸರ್. ಸುಮ್ಮನೆ ನಾನು ಇನ್ನೊಂದು ನಿರಾಶೆ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಕ್ರೀಡಾ ಪ್ರೇಮಿಗಳಿಗೆ. ಒಂದ್ಸತಿ ಅನೌನ್ಸ್ ಮಾಡಿದಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ಹಿಂದೋಗಲ್ಲ ಅದ್ರ ಬಗ್ಗೆ. ಸೊ ಇದು ನಿರ್ಧಾರ ಆಗಿರೋದಂತೂ ಖಂಡಿತ, ಅಲ್ಲಿ ಮ್ಯಾಚ್ ನಡೆಯೋದಂತೂ ಖಂಡಿತ ಆಗಿದೆ. ಥ್ಯಾಂಕ್ ಯು.